ಐತಿಹಾಸಿಕ ಪುರುಷರು ಅಂತ ಬಂದಾಗ ಅವರನ್ನು ನಾವು ಈ ಜಾತಿ ಧರ್ಮದಿಂದ ಸ್ವಲ್ಪ ಹೊರಗಿಡುವ ಆ, ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕು. ಆ ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇತಿಹಾಸವನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋದು, ಇತಿಹಾಸ ಕಾಲದ ಅರಸರನ್ನ ಜಾತಿಗೆ ತಂದು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ಇದೆಲ್ಲ ಪಕ್ವವಾದ ನಡೆಯಲ್ಲ, ಸರಿಯಾದ ನಡೆಯಲ್ಲ. ಖಂಡಿತವಾಗಿಯೂ ಅದರಿಂದ ಹೊರಗೆ ಬಂದು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡುವ ಆ, ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳುವ ಅನಿವಾರ್ಯ ನಮ್ಮ ಸಮಾಜಕ್ಕಿದೆ. ಇತಿಹಾಸವನ್ನು ಯಾವ ರೀತಿಯಲ್ಲಿ ಸಮಾಜ ಸ್ವೀಕರಿಸಬೇಕು ಹೇಳುವುದು ಅವರ ಕೆಲಸ ಆಗಿರುತ್ತೆ. ಒಂದು ಸ್ ತಿಳ್ಕೊಂಡಿದ್ದನ್ನು ತಿಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ನಮ್ಮ ಕೆಲಸ ಆಗಿರುತ್ತೆ. ಅದು ಸರಿ ತಪ್ಪೋ ಅದರ ವಿಚಾರವನ್ನು ಅವರಿಗೆ ಬಿಟ್ಬಿಡೋದು. ಆದರೆ ನಾವು ಅಭ್ಯಸಿಸಿದ್ದನ್ನು, ನಾವು ತಿಳಿದಿದ್ದನ್ನು ಪ್ರಾಮಾಣಿಕವಾಗಿ ತಿಳಿಸುವ ಕೆಲಸವನ್ನು ನಾವು ಮಾಡಬೇಕು. ನಮಗೆ ಅಭಿಮಾನವನ್ನು ಕೊಡುವ ವಾಹಕ ಇತಿಹಾಸ ಅಂದರೆ, ನೆಲದ ಬಗೆಗಿನ ಒಂದು ಅಭಿಮಾನವನ್ನು ಕೊಡುವ ವಾಹಕ ಆಗಬೇಕೇ ಹೊರತು ಸಂಘರ್ಷದ ಸೃಷ್ಟಿಗೆ ಕಾರಣವಾಗುವುದು ಇತಿಹಾಸ ಅಲ್ಲ. ಅದಾಗಬಾರ್ದು. ತುಂಬ ಅದ್ಭುತ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ. ಈಗ ನಾವು ಮಾರಿಕಾಂಬಾ ದೇವಾಲಯ ಹೇಳ್ತೇವಲ್ಲ, ಮಾರಿಕಾಂಬಾ ದೇವಾಲಯದ ನಿರ್ಮಾತೃ ಕೂಡ ಇವನೇ.